ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಇವತ್ತಿನ ರೆಸಿಪಿ ಮಟನ್ ಕೀಮಾ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ. ಈ ಕರಿ ಮಾಡೋದು ತುಂಬಾ ಸುಲಭ, ಅದೇ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ದೋಸೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮಟನ್ ಕೀಮಾ ಕರಿ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಚಕ್ಕೆ, ಲವಂಗ, 1 ಪೀಸ್ನಷ್ಟು ಚಕ್ಕೆ, ಹಾಗೆ 4ರಿಂದ 5 ಲವಂಗ ಸೇರಿಸ್ಕೊಳ್ಬೇಕು. ಇಷ್ಟನ್ನು ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು ಮಸಾಲೆ. ಈಗ ಇದಕ್ಕೆ ನಾನು 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಸಣ್ಣ ಈರುಳ್ಳಿ ಇದೆ. ನಾನಿಲ್ಲಿ 1 kgಯಷ್ಟು ಕೈಮಾ ತಗೊಂಡಿದ್ದೀನಿ, ಮಟನ್ ಕೈಮಾ. ಇದಕ್ಕೆ 1 ಈರುಳ್ಳಿ ಫ್ರೈ ಮಾಡಿಕೊಂಡು ಹಾಗೆ 1 ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಟೊಮೆಟೊ ಎಲ್ಲ ಬೇಡ, ಹೈಬ್ರಿಡ್ ಟೊಮೆಟೊ ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಆದರೆ ಅರ್ಧ ಟೊಮೆಟೊ ಸೇರಿಸ್ಕೊಳ್ಳಿ, ಸಾಕಾಗುತ್ತೆ. ಹೀಗಿಲ್ಲಿ ಫ್ರೈ ಮಾಡಿಕೊಡ್ಬೇಕು ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಕೈಮಾ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನಾನು 1 kgಯಷ್ಟು ಕೈಮಾ ಚೆನ್ನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಕೈಮಾ ಹಾಕಿಸ್ಕೊಳ್ಬೇಕಾದ್ರೆ ಈ ಥರ ನಲ್ಲಿ ಮುಳೆ ಮತ್ತು ಎಳೆಯದಾಗಿರೋಂಥದ್ದು ಬೋನ್ ಇದ್ರೆ ಅದನ್ನು ಸಹ ಹಾಕಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಟ್ಟಾದ ತಕ್ಷಣ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇಲ್ಲಿ 1/4 ಸ್ಪೂನ್ನಷ್ಟು ಉಪ್ಪು ಸೇರಿಸಿದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ಖಾರದ ಪುಡಿ, ಧನಿಯಾ ಪುಡಿ 2 ಸ್ಪೂನ್ನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಇದನ್ನು ಚೆನ್ನಾಗಿ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಟ್ಟು ನಂತರ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿ ನೀರು ಬಿಟ್ಟಿದೆ. ಕೈಮಾದಲ್ಲೇ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ. ಇದಕ್ಕೆ ಈಗ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಕೈಮಾ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬಾ ಬೇಡ. ನೋಡಿ, ಇದು ಸರಿಯಾಗಿ ಮುಳುಗೋ ಥರ ಹಾಕ್ಕೊಂಡ್ರೆ ಆಯಿತು. ಇದಕ್ಕೀಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ತಗೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ 3 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಂತ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಪೀಸ್ನಷ್ಟು ಚಕ್ಕೆ, ಹಾಗೆ 3 ಲವಂಗ, ಶುಂಠಿ 1 ಇಂಚಿನಷ್ಟು ಶುಂಠಿ, ಹಾಗೆ 1 ಸಣ್ಣ ಹಿಡಿಯಷ್ಟು ಬೆಳ್ಳುಳ್ಳಿ. ಇಲ್ಲಿ ನಾನು 1 ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹೈಬ್ರಿಡ್ ಟೊಮೆಟೊ, 1 ಟೊಮೆಟೊ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಈರುಳ್ಳಿ, ಸಣ್ಣ ಈರುಳ್ಳಿ, 1 ಅಥವಾ ಅರ್ಧ ಈರುಳ್ಳಿ ಸಾಕಾಗುತ್ತೆ. ಇಲ್ಲಿ ನಾನು 1 ಈರುಳ್ಳಿ ಸೇರಿಸ್ತಾ ಇದ್ದೀನಿ, ಗ್ರೇವಿ ಕನ್ಸಿಸ್ಟೆನ್ಸಿ ಇರಲಿ ಅಂತ. ಇಲ್ಲಿ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇದಿಷ್ಟನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಇದಕ್ಕೆ 3 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಪೇಸ್ಟ್ ಮಾಡಿಕೊಂಡು ಈಗ ಇದಿಲ್ಲಿ ಕುಕ್ಕರ್ ವಿಷಿಲ್ ಆಗಿದೆ, ಕೈಮಾ ಸಹ ಬೆಂದಿದೆ. ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೈಮಾ ನನಗೆ 90% ಅಷ್ಟು ಬೆಂದಿದೆ. ಈಗ ಈ ಮಸಾಲೆ ಎಲ್ಲ ಸೇರಿಸಿ ಮತ್ತೆ 1 ವಿಷಲ್ ತಗೊಳ್ಳೋಣ. ಈ ಮಸಾಲೆ ಈಗ ಸೇರಿಸಿದ್ದೀನಿ. ಇದು ಮಿಕ್ಸಿ ಜಾರ್ಗೆ ನೀರು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕು. ಈಗ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುತ್ತೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್. ನೀವು ಪೆಪ್ಪರ್ ಪೌಡರ್ ಇತ್ತಂದರೆ ಈಗ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ನಾವು ಮಸಾಲೆ ಎಲ್ಲ ರುಬ್ಬೋ ಟೈಮಲ್ಲೇ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡ್ರೆ ಆಗುತ್ತೆ. ಇಲ್ಲಿ ಪೆಪ್ಪರ್ ಪೌಡರ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ಕೈಮಾ ಉಂಡೆ ಸಾರು, ಕೈಮಾ ಉಂಡೆ ಗೊಜ್ಜು ಎಲ್ಲ ತಿಂದಿರ್ತೀರಾ. ಈ ಥರ ಒಂದ್ಸರಿ ಕೈಮಾ ಕರಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇಡ್ಲಿ ಜೊತೆಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಈಗ ಇದಕ್ಕೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಿಲ್ ತೊಗೊಂಡ್ರೆ ಸಾಕಾಗುತ್ತೆ, ಒಂದು ವಿಷಿಲ್ ಸಾಕು. ಈಗ ಕುಕ್ಕರ್ ಕೂಲ್ ಆಗಿದೆ ನೋಡಿ, ಕೈಮಾ ಎಲ್ಲ ನೀಟಾಗಿ ಬೆಂದಿದೆ. ಈಗ ಇದನ್ನು ತಿರುಗಿಸ್ಕೊಡ್ತಾ ಇದಕ್ಕೆ ಲಾಸ್ಟ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕೈಮಾ ಕರಿ ರೆಡಿ ಆಗುತ್ತೆ, ಅಥವಾ ಕೈಮಾ ಗೊಜ್ಜು. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಚೆನ್ನಾಗಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೈಮಾ ಗೊಜ್ಜು ಅಥವಾ ಕೈಮಾ ಕರಿ ರೆಡಿ ಇದೆ. ಇದನ್ನು ನೀವು ದೋಸೆ ಇಡ್ಲಿ ಜೊತೆಗೆ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.